ನಮಸ್ಕಾರ. ಮನೆಯಿಂದ ಹೊರಟಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಈಗ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಅಲ್ವಾ, ಮನೇಲಿ ಮಾತಾಡಿದ್ರೆ ಮಗಳು ಎದ್ಬಿಡ್ತಾಳೆ. ಮಗಳು ಎದ್ಬಿಟ್ಲು ಅಂದರೆ ಮತ್ತೆ ನನ್ನ ಅರ್ಧ ಗಂಟೆ 1 ಗಂಟೆ ಅವಳನ್ನು ಸುಧಾರಿಸೋದೇ ಸಾಕಾಗತ್ತೆ. ಅದಕ್ಕೆ ನಾನು ಮನೇಲಿ ವಿಡಿಯೋ ಮಾಡಿಲ್ಲ. ಹೊರಡಬೇಕಾದ್ರೆ ರೋಡಿಗೆ ಬಂದ ಮೇಲೆ ಮಾಡಿದ್ದೀನಿ. ಇವತ್ತೊಂದು ಚಿಕ್ಕ ರೈಡಿಗೆ ಹೊರಡ್ತಾ ಇದ್ದೀನಿ. ಅದೇ ನಮ್ಮ ಭವನಾಥ್ ಮಹಾದೇವ್ ಟೆಂಪಲ್ ಅಂತ ದೇವಸ್ಥಾನ. ಸೊ ಇಲ್ಲಿಂದ ಒಂದು 130 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಮ್ಮ ಮನೆಯಿಂದ 130 ಕಿಲೋಮೀಟ್ರು, ಜಾಸ್ತಿ ಏನಿಲ್ಲ. ಬಟ್ ಹೇಗಿದೆ ಅಂದರೆ ಸೀನಿಕ್ ವ್ಯೂ, ಪುರಾಣ ಪ್ರಸಿದ್ಧವಾದ ಹಳೆಯ ಲಿಂಗ. ಅವನದು ಫೋನ್ ಬರ್ತಾ ಇದೆ. ಮೋಸ್ಟ್ಲಿ ಅವ್ನು ಬಂದು ರೀಚ್ ಆದ ಅನಿಸುತ್ತೆ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಹೋದ್ಮೇಲೆ ಅವ್ನು ರೀಚ್ ಆಗಬೇಕು. ಅಲ್ಲಿ ಮೀಟಪ್ ಪಾಯಿಂಟ್ ಇದೆ. ಮೀಟಪ್ ಪಾಯಿಂಟಲ್ಲಿ ಸಿಗ್ತೀವಿ ಮತ್ತು ಹೊರಡ್ತೀವಿ. ಅದೇ ಸೇಮ್ ರೂಟು, ಹಿಮ್ಮತ್ನಗರವರೆಗೆ, ಗಾಂಧಿನಗರ, ಹಿಮ್ಮತ್ನಗರ. ಅದಾದಮೇಲೆ ಸೀದಾ ಒಳಗಡೆ ಕಟ್ಟಾಗತ್ತೆ. ಸೊ ಆ ದೇವಸ್ಥಾನ ಇದೆಯಲ್ಲ, 1300 ವರ್ಷ ಹಳೇದಂಥದ್ದು. ಅದು ಒಳ್ಳೆ ಇಲ್ಲಿದೆಲ್ಲ ರಾಮೇಶ್ವರಂ, ಗುಜರಾತ್ ರಾಮೇಶ್ವರಂ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಲ್ಲಿ ಹಾತ್ಮತಿ ಡ್ಯಾಮ್ ಇದೆ, ನದಿ ಇದೆ, ಹಾತ್ಮತಿ ರಿವರು. ಅದು ಡ್ಯಾಮ್ ಇದೆ. ಆ ಡ್ಯಾಮಿನ ಬ್ಯಾಕ್ ವಾಟ್ರಲ್ಲಿ ಮಧ್ಯದಲ್ಲಿ ದೇವಸ್ಥಾನ ಇರೋದು. ಟಾಪು ಥರ ಇದೆ, ಒಂಥರ ದ್ವೀಪದ ಥರ. ದ್ವೀಪನೂ ಅಲ್ಲ, ಈ ಧನುಷ್ಕೋಡಿ ಇದೆಯಲ್ಲ ಆ ಥರ, ಸಮುದ್ರ ಮಧ್ಯೆ ರೋಡ್ ಹೋಗಿದೆ. ಹಾಗೆ ಈ ಒಂದು ಬ್ಯಾಕ್ ವಾಟರ್ ಮಧ್ಯದಲ್ಲಿ ಹೋಗಿ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಮಳೆಗಾಲದಲ್ಲೆಲ್ಲ ನೀರು ತುಂಬುತ್ತಂತೆ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅಲ್ಲಿಗೆ ಹೋದ್ಮೇಲೆ ಸಿಗೋಣ. ಅಲ್ಲಿವರೆಗೆ ಖಾಲಿ ಒಂದು ಅಪ್ಡೇಟ್ ಅಷ್ಟೇ, ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಮುಂದೆ ಈಗೇನು ಕಾಣೋದು ಇಲ್ಲ, ಏನು ತೋರ್ಸೋಕ್ಕೆ, ರೋಡು ಅಷ್ಟೇ. ಸಿಗೋಣ. भाई वही रेगुलर जगह है. ये देख आज छोटा राइडर आया है साथ में. दूसरा राइडर से जाते हैं, यही रुकते हैं. उदयपुर रोड पे तो यही रुकते हैं. ठीक है. था अपना नेचर कॉल के लिए. अभी तो भर गया है, यहाँ पे जगह है नहीं. पुरोहित पान पार्लर. ಹೈವೇ ಬಿಟ್ಬಿಟ್ಟು ಒಂದು ಒಳ ರಸ್ತೆ ಹಿಡಿದಿದ್ದೀವಿ. ಒಳ ರಸ್ತೆ ಅಂದರೆ ಇದು ಮೋಸ್ಟ್ಲಿ ಸ್ಟೇಟ್ ಹೈವೇ ಥರನೇ ಇದೆ, ಡಬಲ್ ರೋಡಲ್ಲ, ಸಿಂಗಲ್ಲು. ಬಟ್ ಕಂಡೀಷನ್ ಓಕೆ. ಕೆಲವು ಕಡೆ ಚೆನ್ನಾಗಿದೆ, ಕೆಲವು ಕಡೆ ಇಲ್ಲ. ಬಟ್ ಇನ್ನೊಂದು 45 ನಿಮಿಷಕ್ಕೆ ಹೋಗಿ ರೀಚ್ ಆಗ್ತೀವಿ. ಇವತ್ತು ಗೇರ್ ಏನೂ ಹಾಕಿಲ್ಲ ನಾನು, ಯಾಕೆಂದರೆ 120 ಕಿಲೋಮೀಟ್ರ್, 130 ಕಿಲೋಮೀಟ್ರು. ಮತ್ತು ಅಲ್ಲಿ ದೇವಸ್ಥಾನ ಅಲ್ವಾ, ದೇವಸ್ಥಾನದ ಗೇರೆಲ್ಲ ತೆಗೆದಿಟ್ಟು ಹೋಗೋಕ್ಕಾಗಲ್ಲ. ಪಾರ್ಕಿಂಗ್ ದೂರ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ. ಗೊತ್ತಿಲ್ಲ, ಇನ್ನು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಗೊತ್ತಿಲ್ಲ ಏನು. ಓ ಪಾಪ, ನಾಯಿನ ಯಾರೋ ಹೊಡೆದಾಕೊಂಡು ಮರಿಗಳು ಹೊಡೆದಾಕಿದ್ದಾರೆ. ಹತ್ತು ಏನು ಸಾಯ್ತಾರೋ ನೋಡೋದಿಲ್ಲ, ಒಟ್ಟರಾಶಿ ಹೊಡೆದಾಕೊಂಡು ಹೋಗೋಷ್ಟಾಗಿ. ಅರಾವಳಿ ಪರ್ವತದ ಮಡಿಲಿಗೆ ನೋಡಿ, ಹೊರಗಡೆ ಸೂರ್ಯ ಬರ್ತಾ ಇದ್ದಾನೆ. ಅರಾವಳಿ ಪರ್ವತ, ಆ ಕಡೆ ಈ ಕಡೆ ಫುಲ್ಲು ಗದ್ದೆ. ಏನು ಬೆಳೀತಾ ಇದ್ದಾರೆ ಅಂತ ಗೊತ್ತಿಲ್ಲ, ನಿಂತರೆ ಗೊತ್ತಾಗುತ್ತೆ. ಈ ಹೆಲ್ಮೆಟ್ ಒಳಗಡೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ಇದು ಜಸ್ಟ್ ಹಾಕಿದ್ದಾರೆ ಅನಿಸುತ್ತೆ ಈ ಚಳಿಗಾಲದಲ್ಲಿ. ಮೋಸ್ಟ್ಲಿ ಗೋಧಿ ಇದ್ರೂ ಇರ್ಬೋದು, ಗೋಧಿನೇ ಅನಿಸುತ್ತೆ, ಗೋಧಿ. ಹೀಗೆ ಚಳಿಗಾಲ ಅಲ್ವಾ, ಇನ್ನು ಬೆಳೆಯುತ್ತೀಗ. ಫೆಬ್ರವರಿಗೆ ಬರುತ್ತೆ. ಫೆಬ್ರವರಿ ಮಾರ್ಚಿಗೆ ಕಟಿಂಗ್ ಬರುತ್ತೆ ಮೋಸ್ಟ್ಲಿ ಗೋಧಿ. ರೋಡ್ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ. ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ, ಸುಮಾರು ಹೊತ್ತಿನಿಂದ ಒಳ್ಳೆ ರೋಡ್ ಸಿಕ್ಕಿಲ್ಲ. ಓಕೆ, ಪರವಾಗಿಲ್ಲ. 4 ವೀಲರಿಗೆ ಸ್ವಲ್ಪ ಕಷ್ಟ ಆಗೋದು, 2 ವೀಲರಿಗೆ ಓಕೆ. ಕಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು. ಗಾಡಿ ಸಿಕ್ಕಾಬಟ್ಟೆ ಹೊಡಿತದೆ ಹೆಲ್ಮೆಟ್ ಒಳಗಡೆ, ಯಾಕೆ ಅಂತ ಗೊತ್ತಿಲ್ಲ. ಚೆಕ್ ಮಾಡಿದೆ ಒಂದ್ಸಲ, ವೈಸರ್ನ ಲೂಸ್ ಆಗಿದೆಯಾ ಏನೋ. ಸಿಕ್ಕಾಬಟ್ಟೆ ರೈಡರ್ ಇದ್ರಪ್ಪ, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಒಬ್ಬರು ರೈಡರ್ ಕಾಣ್ತಾ ಇಲ್ಲ. 200 ರೈಡರ್ ಸಿಕ್ಕಿರ್ಬೋದು, ಒಬ್ಬರು ಕಾಣ್ತಾ ಇಲ್ಲ ನನಗೆ. ಬಟ್ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಶ್ರೀನಾಥ್ಜಿ ಇಲ್ಲ ಅಂದರೆ ಇದಕ್ಕೆ ಹೋಗಿರ್ತಾರೆ, ಶಾಮಲಾಜಿಗೆ. ಉದಯಪುರಕ್ಕೆ ಹೋಗೋದು ಡೌಟು. ಶಾಮಲಾಜಿ ಮತ್ತು ಶ್ರೀನಾಥ್ಜಿ
ದೇವಸ್ಥಾನಗಳು ಅದರಿಂದ ದರ್ಶನ ಮಾಡಿಬಿಟ್ಟು ವಾಪಸ್ ಹೋಗೋಣ ಅಂತ ಬಂದಿರ್ಬೋದು. ಬಟ್ ಉದಯಪುರ ಆದರೆ ನೈಟ್ ಹೋಲ್ಡ್ ಮಾಡ್ತಾರೆ ಎಂಜಾಯ್ಮೆಂಟಿಗೆ ಹೋಗೋರು. ಮತ್ತು ಅಷ್ಟು ದೂರ ಹೋಗಲ್ಲ ಯಾರು, ಯಾಕಂದ್ರೆ ನಾಳೆಯಿಂದ ಆಫೀಸೆಲ್ಲ ಅಷ್ಟು ಓಪನ್ ಆಗ್ತಾಯಿದೆ. ನಾರ್ಮಲ್ ಡೇ ನಾಳೆಯಿಂದ. ನಮಗೂ ಅಷ್ಟೇ ಇಷ್ಟು ದಿವಸ ರಜೆ ಇತ್ತು, ಒಂದು 10 ದಿವಸ ಏನು ಕೆಲಸ ಇರಲಿಲ್ಲ ಜಾಸ್ತಿ, 1 ಅವರ್ 2 ಅವರ್ ಕೆಲಸ ಅಷ್ಟೇ, ಏನು ಕೆಲಸನೇ ಇರಲಿಲ್ಲ, ಆರಾಮು. ನಾಳೆಯಿಂದ ಫುಲ್ ಕೆಲಸ ಸ್ಟಾರ್ಟು, 3:30ಗೆ ಹೇಳಬೇಕು. ಅದೇ ಲೈಫು. ರೈಡ್ ಮಾಡಬೇಕು ಅಂತ ಭಾಳ ಇತ್ತು, ಬಟ್ ರೈಡ್ ಮಾಡೋಕ್ಕೆ ಆಗಿಲ್ಲ, ಕಾರಣಾಂತರಗಳಿಂದ ಆಗಲಿಲ್ಲ. ಏನು ಮಾಡೋಕ್ಕಾಗಿಲ್ಲ, ಏನು ಮಾಡೋದು, ನೋಡೋಣ ನೆಕ್ಸ್ಟ್ ಮುಂದೆ ಸಿಗೋಣ ಅಲ್ಲಿ. ಇದು ದೇವಸ್ಥಾನ 1300 ವರ್ಷದ ಹಳೆಯ ಈಶ್ವರನ ದೇವಸ್ಥಾನ, ಶಿವನ ದೇವಸ್ಥಾನ. ಒಳಗಡೆ ಫೋಟೋ ತಗೊಳ್ಳಿಕ್ಕೆ ಅಲೋ ಇಲ್ಲ, ಅದಕ್ಕೋಸ್ಕರ ಫೋಟೋ ತಗೊಳ್ಳಿಕ್ಕೆ ಆಗಲಿಲ್ಲ. ಇದು ಇಲ್ಲಿಯ ಧರ್ಮಶಾಲೆ ಅಂದರೆ ಒಂದು 400-450 ರೂಪಾಯಿಗೆ ರೂಮ್ ಸಿಗುತ್ತೆ ನಿಮಗೆ. ನಿಮಗೇನಾದರೂ ರೂಮ್ ಬೇಕು ಅಂದರೆ ಇಲ್ಲಿ ಉಳಿಯಂಗಿದ್ರೆ ಉಳಿಬೋದು. ವಿಶಾಲವಾದ ಜಾಗ, ತುಂಬ ಚೆನ್ನಾಗಿದೆ. ಒಂದು ದ್ವೀಪದ ಥರ ಇದೆ, 3 ಕಡೆ ನೀರು, 1 ಕಡೆ ಭೂಮಿ ಇದೆ ಅಷ್ಟೇ. ಜನಗಳು ಸಿಕ್ಕಾಪಟ್ಟೆ ಬರ್ತಾರೆ. ಇಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ಇದೆ ಯಾವುದೋ, ಇಲ್ಲಿಂದ ಒಂದು ವ್ಯೂ ಹಿಂಗೆ ಕಾಣುತ್ತೆ ನೋಡಿ. ದೇವಸ್ಥಾನ ಭಾಳ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡ್ಬೋದು. ಇಲ್ಲೆಲ್ಲ ಕೂತ್ಕೊಂಡು ಯಾರೋ ಬಸ್ನವ್ರು ಬಂದಿದ್ದಾರೆ ಅಂತ ಕಾಣುತ್ತೆ, ಸುಮಾರು ಜನ ಬಂದಿದ್ದಾರೆ. ಬಟ್ ಎಲ್ಲ ಕೀರ್ತನೆ ಭಜನೆ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಮುದ್ರ ಥರ ಕಾಣ್ತಾಯಿದೆ. ಇಲ್ಲಿ ಚಿಲ್ಡ್ರನ್ ಪಾರ್ಕ್ ಬೇರೆ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ ನೋಡೋಕ್ಕೆ, ಮಕ್ಕಳಿಗೆಲ್ಲ ಆಡೋಕ್ಕೆ ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ವಲ್ಪ ಏನೋ ನೋಡಿ, ಪಕ್ಷಿಗಳಿಗೆಲ್ಲ ಇದನ್ನ ಹಾಕಿದ್ದಾರೆ, ಜೋಳ. ಪಾರಿವಾಳಗಳು ಜಾಸ್ತಿ ಇಲ್ಲಿ. ಒಂದು ಸಲ ವಿಸಿಟ್ ಮಾಡ್ಬೋದು, ಚೆನ್ನಾಗಿ. ಚಳಿಗಾಲ ಚೆನ್ನಾಗಿರುತ್ತೆ, ಮಳೆಗಾಲದಲ್ಲ ನೀರು ಬರುತ್ತೆ ಮೋಸ್ಟ್ಲಿ ಇಲ್ಲೆಲ್ಲ. ನೋಡಿ ಎಲ್ಲ ಇದು ಅರಾವಳಿ ಬೆಟ್ಟಗಳು, ಅರಾವಳಿ ಪರ್ವತಗಳು, ರೇಂಜ್. ಬ್ಲೂ ವಾಟರು, ಭಾಳ ಫೋಗಿರೋದ್ರಿಂದ ಕಾಣಲ್ಲ, ಎಷ್ಟು ಜೂಮ್ ಮಾಡಿದ್ರು ಕಾಣಲ್ಲ ಇಲ್ಲಿ. ಬಟ್ ಚೆನ್ನಾಗಿದೆ ಭಾಳ. ನಿಮಗೆ 1 ಡೇ ಪಿಕ್ನಿಕ್ಕು, ದರ್ಶನ, ಸ್ಪಿರಿಚುವಲ್ ಅವೆಲ್ಲ ಒಟ್ಟಿಗೆ ಆಗುತ್ತೆ. ನೋಡಿ ನೀರು ಸಿಕ್ಕಾಪಟ್ಟೆ ನೀರು ತುಂಬಿದೆ ಫುಲ್ಲು. ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಕೂಡ ನೀರು ಕಾಣ್ತಾಯಿದೆ ನೋಡಿ. ಇಲ್ಲಿ ಇದು ಗೆಸ್ಟ್ ಹೌಸಿಂದ ಬಾಲ್ಕನಿಯಿಂದ ನಿಮಗೆ ಇಲ್ಲಿ ಹೊರಗಡೆ ನೋಡ್ಬೋದು ನೀವು. ಇಲ್ಲಿ ವ್ಯೂ ಯಾವ ಥರ ಕಾಣುತ್ತೆ ನೋಡಿ, ವ್ಯೂಸ್ ಕಾಣ್ತಾ ಇದೆ. ಇಲ್ಲಿ ಸೀದಾ ಲೇಕ್ ವ್ಯೂ, ಚೆನ್ನಾಗಿದೆ. ಬಟ್ ಇದು ಭೃಗುಕುಂಡ ಅಂತ. ಇಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಇಲ್ಲಿ ನಂಬಿಕೆ. ಇಲ್ಲಿ ಸ್ನಾನ ಮಾಡೋ ಸ್ಥಿತಿನಲ್ಲಿ ಇಲ್ಲ ಈಗ, ಆದರೂ ಓಕೆ. ವಾಪಸ್ ಬಂದು ಆಗಿದೆ. ಇಲ್ಲೆಲ್ಲ ಏನೋ ಸಣ್ಣ ಸಣ್ಣ ಡ್ಯಾಮ್ಗಳು ಬೇಕು. ಡಾಗೇಶ್ ಬಾಯ್ ಕೂತಿದ್ದಾನೆ ಇಲ್ಲಿ. ಡಾಗೇಶ್ ಬಾಯ್, ನಮ್ಮ ಹಿಂದೆ ಬೀಳ್ಬೇಡ ಮಾರಯ್ಯ. ಬೈಕ್ ನೋಡ್ರಿ ನಿಮ್ಗೆ ಎಂತ ಆಗುತ್ತೋ ಗೊತ್ತಿಲ್ಲ, ಪಿತ್ತ ಕೆದರುತ್ತೋ, ಪಿತ್ತ ನೆತ್ತಿಗೆ ಇರುತ್ತೋ, ಯಾಕೆ ಮಾಡ್ತೀವಿ ಮಾರ ಹಿಂಗೆ. ಬೈಕರು ನೋಡಿದ ತಕ್ಷಣ ಹಿಂದ್ಗಡೆ ಓಡಿ ಬರ್ತಾವೆ ಕಣೆ. ನಾವು ಎಂತಯ್ಯ ಮಾಡಿದೀವಿ ನಿಂಗೆ. ಹಿಂದಿನ ಜನ್ಮದಲ್ಲಿ ರೈಡರ್ ಆಗಿದ್ಯಾ ಮಾರಾಯ. ರೈಡರ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ರೈಡ್ರುಗಳು ಯಾರಿಗೂ ಅಷ್ಟೆಲ್ಲ ಕಾಟ ಕೊಡಲ್ಲ. ಅವರಷ್ಟಕ್ಕೆ ಅವರಾಯಿತು, ಹೋಗ್ತಾರೆ ಬರ್ತಾರೆ, ಅವರೇ ಪ್ರಪಂಚದಲ್ಲಿ ಅವ್ರದ್ದೇ ಪ್ರಪಂಚದಲ್ಲಿ ತಿರುಗಾಡ್ತಿರ್ತಾರೆ. ಬೇರೆ ಅಂತೂ ಇರಬೇಕು ಕಾರಣ, ಏನೇ ಇರಲಿ. ಆದರೆ ಈಗಿನ ಜನ್ಮದಲ್ಲಿ ನಮ್ಮ ಹಿಂದ್ಗಡೆ ಬೀಳ್ತದೆ. ಇಲ್ಲ ನಾವೆಲ್ಲರೂ ಹಿಂದಿನ ಜನ್ಮದಲ್ಲಿ ಅವ್ರ ಹಿಂದ್ಗಡೆ ಬಿದ್ದಿದ್ವೋ ನಾಯಿಯಾಗಿ, ಯಾರಿಗೆ ಗೊತ್ತು, ಭಗವಂತನೇ ಬಲ್ಲ. ಎಷ್ಟು ರೈಡರ್ ಇವತ್ತು, ಅಯ್ಯೋ
200-300 ರೈಡರ್ ಇರ್ಬೋದು ಇಲ್ಲಿಗೆ. ಯಾರು ನೋಡಿ ಬೈಕ್ ತಗೊಂಡ್ಬರ್ತಾ ಇದ್ದಾರೆ. ಶಾರ್ಟ್ ರೈಡು ಎಲ್ಲ. ಅಹಮದಾಬಾದಲ್ಲಿ ಬೆಂಗಳೂರು ಥರ ಎಲ್ಲ ಲಾಂಗ್ ರೈಡ್ ಹೊಡಿಯೋರಿಲ್ಲ ಇಲ್ಲಿ. ಭಾಳ ನಿಧಾನ, ಏಕ್ದಮ್ ನಾರ್ಮಲ್ ರೈಡು. 100-150 ಕಿಲೋಮೀಟ್ರಿಗೆ ಯಾವಷ್ಟಪ್ಪ ಅಂತಾರೆ ಅವರು. ನಮ್ಮ ಕಡೆ ಆದರೆ ದಿಲ್ಲಿ, ಗುರುಗ್ರಾಮ, ಬೆಂಗಳೂರು, ಸೌತ್ ಕಡೆ ತಮಿಳ್ನಾಡು, ಕೇರಳ ಈ ಕಡೆ ರೈಡರ್ಸ್ ಇದಾರಲ್ಲ, ಆಂಧ್ರ ಕಡೆಯವರು, ಇವರು ಪ್ರಳಯಾಂತಕರು. ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ. ಸೌತಿಂದ ಅವ್ರು ನಾನು ನೋಡಿದ್ದೀನಿ, ಕೆಲವು ಯೂಟ್ಯೂಬ್ನವ್ರು ನೋಡಿದ್ದೀನಿ, ನಾನು ಫಾಲೋ ಮಾಡ್ತೀನಿ ಅವ್ರನ್ನ. ಅಲ್ಲಿಂದ ಲದಾಖ್ವರೆಗೆ ಹೋಗಿದ್ದಾರೆ. 200 ಎಕ್ಸ್ಪೋಸ್ ತಗೊಂಡು ಹೋಗಿದ್ದಾನೆ ಪುಣ್ಯಾತ್ಮ. ಸಲ್ಯೂಟ್. ಏನೇ ಆಗಲಿ, ನಾವು ದೊಡ್ಡ ದೊಡ್ಡ ರೈಡ್ ಮಾಡ್ತೀವಿ, ಬಟ್ ಈಗ ಸಮಯದ ಅಭಾವ, ಏನು ಮಾಡೋಕ್ಕಾಗಲ್ಲ. BMW ಬಂದಮೇಲೆ ದೊಡ್ಡ ರೈಡ್ ಆಗಲೇ ಇಲ್ಲ. ಏನು 1000 ಕಿಲೋಮೀಟ್ರ್ ಬಂದಿದ್ಬಿಟ್ರೆ ಅದಕ್ಕಿಂತ ಜಾಸ್ತಿ ಹೋಗೇ ಇಲ್ಲ. ಹೋಗಬೇಕು ಅಂತ ಹೋಗೋಕ್ಕಾಗ್ತಾಯಿಲ್ಲ. ನನಗೆ ಭಾಳ ಆಸೆ ಇದೆ, ಒಂದು ಸಲ ಹೊರಟ್ರೆ 1 ತಿಂಗಳವರೆಗೆ ಮನೆಗೆ ಬರಬಾರ್ದು ಅಂತ. ಬಟ್ ಅದಕ್ಕೆ ಫೈನಾನ್ಷಿಯಲಿ ಎಲ್ಲ ಪ್ರಿಪೇರ್ ಆಗಬೇಕು, ಸೇವ್ ಮಾಡಬೇಕು, ರಜಾ ಸಿಗಬೇಕು. ನಮಗೆ ರಜಾ ಸಿಗೋದು ಕಷ್ಟ. ನಮ್ಮದು 2 ಡೇಸ್ ರೈಡೇ ಜಾಸ್ತಿ. ಸ್ಯಾಟರ್ಡೆ ಸಂಡೇ ರಜೆ ಇರೋಕ್ಕೆ ಹೋಗಿ 2 ದಿನ ಮಾತ್ರ ಮಾಡ್ಬೋದು, ಅಷ್ಟು ಬಿಟ್ರೆ ಮತ್ತೆ ಬೇರೆ ಮಾಡೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ, ಸಮಯ ಕೂಡಿ ಬರಲಿ. ದಯವಿಚ್ಛೆ. ಇಷ್ಟನ್ನೇ ಮಾಡಿಸಿದ್ದಾನೆ ದೇವರು. ಸೈಕಲಿಂದ BMW ತಂದಿದ್ದಾನೆ ಅಂದರೆ ರಜೆನೂ ಕೊಡ್ಸಲ್ವ ಅವನು? ಯಾರಿಗೆ ಗೊತ್ತು ಯಾವಾಗ ಯಾರಿಗೆ ಅದೃಷ್ಟ ಕುಲಾಯಿಸುತ್ತೋ. ಡಾಗೇಶ್ ಬಾಯ್, ನೀನು ಒಳ್ಳೆ ಕತೆ ಮಾರ. ಇವ ಒಳ್ಳೆ ಅವನು ಬೆರಳು ಮಾಡ್ತಾನೆ ಅವ್ನು ತಿಕ್ಕಕ್ಕೆ, ಸುಮ್ಮನಿರೋದು ಬಿಟ್ಬಿಟ್ಟು. ಅದು ಹಿಂದ್ಗಡೆ ಬಿದ್ದರೆ ಅವನಿಗೇನು ಮುಂದೋಗಿರ್ತಾನೆ, ನನ್ನ ಹಿಂದ್ಗಡೆ ಬೀಳುತ್ತೆ ಆ ನಾಯಿ. एज यूजुअल आलू पराठा के साथ सैंडविच भी है, एक छोटा सा। हाँ, दही और आलू पराठा और अचार, इतने में खुश. ಗಾಂಧಿನಗರ ಬಂದಾಯಿತು. ಇನ್ನೇನು ಒಂದು 25-30 ಕಿಲೋಮೀಟ್ರ್ ಅಷ್ಟೇ ಮನೆ ಬಂದಾಗೆ. ಇವತ್ತಿನ ರೈಡ್ ಇಷ್ಟೇ. 12:45 ಆಯಿತು. 3/4 ಗಂಟೆ, 1 ಗಂಟೆಗೆ 80 ಕಿಲೋಮೀಟ್ರ್ ಬಂದಿದ್ದೀವಿ. ರೋಡ್ ಚೆನ್ನಾಗಿತ್ತು, ಚೆನ್ನಾಗಿ ಬಂದ್ವಿ, ಪರವಾಗಿಲ್ಲ. ನೆಕ್ಸ್ಟ್ ಇನ್ನೊಂದು 30 ಕಿಲೋಮೀಟ್ರ್ ಹೋಗಿ 1 ಅವರ್ ಬೇಕು. 30 ಇಲ್ಲ, ಒಂದು 25 ಇರ್ಬೋದು ಮನೆಗೆ. 1 ಅವರ್ ಬೇಕಾಗುತ್ತೆ. ಯಾಕೆಂದರೆ ಈಗ ಗಾಂಧಿನಗರ ದಾಟಿದ ಮೇಲೆ ಟ್ರಾಫಿಕ್ ಶುರುವಾಗುತ್ತೆ. ಮತ್ತು ಸಂಡೇ ಬೇರೆ, ಲಂಚ್ ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಹೈವೇನಲ್ಲಿ, ರೋಡ್ನಲ್ಲಿ. ಸೊ ಇಷ್ಟೇ. ನೆಕ್ಸ್ಟ್ ವೀಕ್ ಒಂದು ದೊಡ್ಡ ರೈಡ್ ಮಾಡೋಣ ಅಂದೆ. ದೊಡ್ಡದು ಅಂದರೆ ಭಾಳ ಏನು ದೊಡ್ಡದಲ್ಲ, 1,200 ಕಿಲೋಮೀಟ್ರ್ ಅಷ್ಟೇ. 600 ಹೋಗೋಕ್ಕೆ 600 ಬರೋಕ್ಕೆ ಅಂತ. ನೋಡೋಣ, ಅಕಸ್ಮಾತ್ ಅವನೇನಾದರೂ ಅಂದರೆ ಓಕೆ ಅಂದರೆ ಇಬ್ಬರು ಹೋಗ್ತೀವಿ, ಇಲ್ಲ ಅಂದರೆ ಒಬ್ಬನೇ ಹೋಗೋಣ ಅಂತಿದ್ದೀನಿ. ಸೋಲೋ ಅಭ್ಯಾಸ ಮಾಡ್ಕೋಬೇಕಿನ್ನು, ಇಲ್ಲ ಅಂದರೆ ಆಗಲ್ಲ. ಮೊದಲು ಸೋಲೋನೇ ಮಾಡ್ತಿದ್ದೆ ನಾನು, ಬಟ್ ಈಗ ಇದು ಸಿಕ್ಕಿದ ಮೇಲೆ ಸೋಲೋ ಮಾಡಲ್ಲ. ಈಗ ಅವನಿಗೆ ರಜದ್ದು ಪ್ರಾಬ್ಲಮ್ಗಳು, ಇಶ್ಯೂಗಳು ಇರ್ತಾವಲ್ವ. ಅವನು ರಜಾ ಸೆಟ್ ಆಗಿಲ್ಲ ಅಂದರೆ ನಾನು ಒಬ್ಬನೇ ಹೋಗೋಕೆ ಅಭ್ಯಾಸ ಮಾಡ್ಕೋಬೇಕು. ಪಾಪ ಅವ್ನು ಬರೋಕ್ಕಾಗಲ್ಲ. ಈಗ ಅಲ್ಲೊಂದು ಕಡೆ ಬಂದು ಕಬ್ಬಿನ ಹಾಲು ಕುಡಿಯೋಣ ಅಂತ ನಿಂತ್ವಿ. ಅಲ್ಲಿ ಒಂದು ಫ್ಯಾಮಿಲಿ, ಒಂದು 7-8 ಜನ ಬಂದು ಎಲ್ಲ ಫೋಟೋ ತೆಗೆದು ಬೈಕ್ ಮೇಲೆ ಕುತ್ಕೊಂಡು ನೋಡಿ ರೈಡ್ ಮಾಡೋದು ಭಾಳ ಖುಷಿ ಆಯಿತು. ಏನು ಗುರ್ತಿಲ್ಲ, ಪರಿಚಯ ಇಲ್ಲ, ಆದರೂ ನೋಡಿ ಎಷ್ಟು ಎಂಜಾಯ್ ಮಾಡಿದ್ರು ಅವ್ರು ಅಂದ್ರೆ ಭಾಳ ಖುಷಿ ಆಯಿತು. ಇವತ್ತಿನ ರೈಡ್ ಆಯಿತು ನೋಡಿ. ಜಡ್ಜಸ್ ಬಂಗಲ, ಬುಡಕ್ದೇವ್ ಬಂತು. ಇಲ್ಲಿಂದ 4-5 ಕಿಲೋಮೀಟ್ರ್ ಮನೆ ಅಷ್ಟೇ. ಆಮೇಲೆ ಹೋಗಿ ಪಾಚ್ಕೊಳ್ಳೋದು. ಇವತ್ತಿಂದು ಇಷ್ಟೇ ಕತೆ. ನಾಳೆದು ಕೆಲಸ, ಬೆಳಗ್ಗೆ 3:30 ಕೆಲಸ ಅಷ್ಟೇ. ನಾಳೆ ಇನ್ನೊಂದು ವಿಡಿಯೋ ಮಾಡೋಕ್ಕಿದೆ. ಬೈಕಿಂದೊಂದು ಪುರಾಣ ಇದೆ, ಅದನ್ನೊಂದು ಮಾಡಿ ಹಾಕ್ತೀನಿ ವಿಡಿಯೋನ, ಗೊತ್ತಾಗತ್ತೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಹಂಗಿದ್ರೆ ಮಾಡಿ, ಸ್ವಲ್ಪ ಸಪೋರ್ಟ್ ಸಿಗುತ್ತಷ್ಟೇ. ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ, ನಿಮಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಅಲ್ಲಿವರೆಗೆ ನೆಕ್ಸ್ಟ್ ವ್ಲಾಗ್ ಬರೋವರೆಗೆ ಬಾಯ್ ಬಾಯ್.